ಜನಸಾಮಾನ್ಯರಿಗೆ ಕಡಿಮೆ ದರದ ಅಕ್ಕಿ ಸಿಗಲಿದೆ. ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಘೋಷಣೆ. ಕೇಂದ್ರದ ಭಾರತ್ ಬ್ರ್ಯಾಂಡ್ನ ಅಕ್ಕಿ ವಿತರಣೆಗೆ ಇವತ್ತು ಚಾಲನೆ ಸಿಕ್ಕಿದೆ. ರಾಜ್ಯಾದ್ಯಂತ 29 ರೂಪಾಯಿಗೆ ಕೇಂದ್ರದ ಅಕ್ಕಿ ಸಿಗಲಿದೆ. ಅಕ್ಕಿ ಬೆಲೆ ಏರಿಕೆಯ ನಿಯಂತ್ರಣಕ್ಕಾಗಿ ಕೇಂದ್ರದ ನಿರ್ಧಾರ ಇದೆ. ಸುವರ್ಣ ನ್ಯೂಸ್ಗೆ ನಾಫೆಡ್ ಮುಖ್ಯಸ್ಥೆ ಜ್ಯೋತಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನಿಂದ ಮೊಬೈಲ್ ವ್ಯಾನ್ ಮೂಲಕ ಭಾರತ್ ಬ್ರ್ಯಾಂಡ್ ವಿತರಣೆಯಾಗ್ತಾ ಇದ್ದು 4-5 ದಿನಗಳಲ್ಲಿ ಆನ್ಲೈನ್ ಮತ್ತು ಸ್ಟೋರ್ಗಳಲ್ಲೂ ಅಕ್ಕಿ ಲಭ್ಯ ಇರುತ್ತೆ. ಸಂಜೆ 4 ಗಂಟೆಗೆ ನಾಫೆಡ್ ಕಚೇರಿ ಬಳಿ ಮೊಬೈಲ್ ವ್ಯಾನ್ ಮೂಲಕ ಚಾಲನೆ ಸಿಗ್ತಾ ಇದ್ದು ರಿಲಯನ್ಸ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ನಲ್ಲೂ ಕೂಡ ಲಭ್ಯ. ಮೊದಲ ಹಂತಕ್ಕೆ ನಾಫೆಡ್ಗೆ 120 ಕ್ವಿಂಟಲ್ ಅಕ್ಕಿ ಬಿಡುಗಡೆಯಾಗಿದೆ. ಒಂದು ಬಾರಿ 10 ಕೆಜಿ ಅಕ್ಕಿ ಪಡೆಯೋದಕ್ಕೆ ಅವಕಾಶ ಇರುತ್ತೆ. 29 ರೂಪಾಯಿಗೆ ಕೇಂದ್ರದ ಅಕ್ಕಿ ಸಿಗಲಿದೆ. ಅಕ್ಕಿ ಬೆಲೆ ಏರಿಕೆಯ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರದ ನಿರ್ಧಾರ ಇದೆ. ಭಾರತ್ ಬ್ರ್ಯಾಂಡ್ನ ಅಕ್ಕಿ ವಿತರಣೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ಕೇಂದ್ರ ಸರ್ಕಾರದ ಹೊಸ ಯೋಜನೆ ಘೋಷಣೆಯಾಗಿದೆ. ಭಾರತ್ ಬ್ರ್ಯಾಂಡ್ನ ಅಕ್ಕಿ ವಿತರಣೆಗೆ ಇವತ್ತು ಚಾಲನೆ ಸಿಗುತ್ತೆ. ಕಡಿಮೆ ದರದ ಅಕ್ಕಿ ಕೆಜಿಗೆ 29 ರೂಪಾಯಿ. ಒಂದು ಬಾರಿ 10 ಕೆಜಿ ಅಕ್ಕಿ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ದಿನೇ ದಿನೇ ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಅಕ್ಕಿ ದರ ಅಂತೂ ಗಗನಕ್ಕೇರ್ತಾ ಇದೆ. ಅಕ್ಕಿ ದರವನ್ನು ನಿಯಂತ್ರಿಸೋದಕ್ಕೆ ಅಂತೇಳಿ ಈಗ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಪರಿಚಯ ಮಾಡ್ತಾ ಇದೆ. ಸೊ ಈ ಅಕ್ಕಿ ವಿಶೇಷತೆ ಏನು, ಯಾರ್ಯಾರಿಗೆ ಎಷ್ಟೆಷ್ಟು ಅಕ್ಕಿ ತಗೋಬೋದು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಾಫೆಡ್ ಸ್ಟೇಟ್ ಹೆಡ್ ಆಗಿರುವಂತಹ ಜ್ಯೋತಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಇವತ್ತಿಂದ ಬ್ರ್ಯಾಂಡ್ ಅಕ್ಕಿ ಅಂದರೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಜನರಿಗೆ ಸಿಗ್ತಾ ಇದೆ. ಸೊ ಏನು ವಿಶೇಷತೆ ಇದ್ರದ್ದು ಅಂತ? ಮೇಡಮ್, ಇದು ಏನಂದರೆ ಇವಾಗ ಕನ್ಸ್ಯೂಮರ್ಸಿಗೆ ಅಕ್ಕಿ ಪ್ರೈಸ್ ಆಗಲಿ ಯಾವುದೇ ಬೇಳೆ ಕಾಳುಗಳ ಪ್ರೈಸ್ ಮೇಲೆ ಹೋಗ್ತಾ ಇರೋದ್ರಿಂದ ಕನ್ಸ್ಯೂಮರ್ಸಿಗೆ ಒಂದು ರಿಲೀಫ್ ಕೊಡೋ ನಿಟ್ಟಿನಲ್ಲಿ ಗೌರ್ಮೆಂಟ್ ಭಾರತ ಸರ್ಕಾರದಿಂದ ಅಕ್ಕಿನ 29 ರೂಪಾಯಿ ಕೆಜಿನಲ್ಲಿ ಎಲ್ಲ ಮನೆಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶ. ಪ್ರೈಸ್ ಕಡಿಮೆ ಆಗಲಿ ಅಂತ, ಎಲ್ಲರಿಗೂ ಕಡಿಮೆ ಬೆಲೆದಲ್ಲಿ ದಿನನಿತ್ಯ ತಿನ್ನೋ ಅಕ್ಕಿನ ಯೂಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇದು ಸ್ಕೀಮ್ ಇವತ್ತಿಂದ ಲಾಂಚ್ ಆಗ್ತಾ ಇದೆ. ಎಷ್ಟೊತ್ತಿಗೆ ಲಾಂಚ್ ಆಗುತ್ತೆ ಮತ್ತು ಇದು ಎಷ್ಟು ದಿನದಿಂದ ಇದಕ್ಕೆ ರೆಡಿ ಆಗ್ತಾ ಇದ್ರಿ ನೀವು ಇದನ್ನು ಜನರಿಗೆ ಕೊಡೋದಕ್ಕೆ ಅಂತ ಹೇಳಿ? ಇವತ್ತು ಸಂಜೆ 6 ಗಂಟೆಯಿಂದ ಲಾಂಚ್ ಆಗುತ್ತೆ. ನ್ಯೂ ಡೆಲ್ಲಿನಲ್ಲಿ ನಮ್ಮ ಯೂನಿಯನ್ ಆನರೇಬಲ್ ಮಿನಿಸ್ಟರ್ ಫಾರ್ ಪಬ್ಲಿಕ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಪಿಯೂಷ್ ಗೋಯಲ್ ಜಿ ಅವರು ಇವತ್ತು ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ಥರ ಇನ್ನಿತರ 11 ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ಇವತ್ತು 4 ಗಂಟೆಗೆ ನಮ್ಮ ನ್ಯಾಫೆಡ್ ಪ್ರಿಮೈಸಸಲ್ಲಿ ಲಾಂಚಿಂಗ್ ಆಗ್ತಾ ಇದೆ. ಸೊ ಇದಕ್ಕೆ ಪ್ರಿಪ್ರೇಷನ್ ಅನ್ನೋದಾದರೆ ಆಲ್ಮೋಸ್ಟ್ ಅರೌಂಡ್ 2 ಮಂತ್ಸಿಂದನೇ ನಡೀತಾ ಇತ್ತು ಇದ್ರ ಪ್ರಾಸೆಸ್ಸು. ಇದ್ರದ್ದು ಏನೇನು ಗುಣಮಟ್ಟ ಯಾವ ಥರ ಇರಬೇಕು, ಯಾವ ಪ್ರೈಸಲ್ಲಿ ಇದು ಬಿಡುಗಡೆ ಆಗಬೇಕು, ಇದೆಲ್ಲ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ, ನ್ಯಾಫೆಡ್ ಹಾಗೂ ಇನ್ನಿತರ ಏಜೆನ್ಸಿ ಎಲ್ಲ ಸೇರಿಕೊಂಡು ಡಿಸೈಡ್ ಮಾಡಿ ಇವಾಗ ಫೈನಲ್ ಇದರಲ್ಲಿ 29 ರೂಪಾಯಿ ಪರ್ ಕೆಜಿಗೆ ಲಾಂಚಿಂಗ್ ಇದೆ. ಓಕೆ, ಇದರ ಮುಂದಾಳತ್ವವನ್ನು ನಾಫೆಡ್ ವಹಿಸ್ಕೊಂಡಿರುವಂಥದ್ದು. ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಜನರಿಗೆ ಸಿಗೋ ರೀತಿಯಲ್ಲಿ ಮಾಡೋದಕ್ಕೆ ಅಂತ ಹೇಳಿ ಇದಕ್ಕೆ ಅಂದರೆ ಜನರಿಗೆ ಇದು ಯಾವ ರೀತಿ ಸಿಗುತ್ತೆ, ಜನ ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೋಬಹುದು ಅಂತ? ನ್ಯಾಫೆಡಿಂದ ನಮ್ಮ ಮೊಬೈಲ್ ವ್ಯಾನ್ಸ್ಗಳು ರನ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಓಡಾಡ್ತಾ ಇದೆ, ಬೇರೆ ಇನ್ನಿತರೆ ಒಂದು 12 ಜಿಲ್ಲೆನಲ್ಲಿ ಓಡಾಡ್ತಾ ಇದೆ ನಮ್ಮ ಮೊಬೈಲ್ ವ್ಯಾನ್ಸ್. ಸೊಸೈಟಿಗಳ ಮೂಲಕ ಇರ್ಬೋದು ಅಥವಾ ಪ್ರೈವೇಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇರ್ಬೋದು, ಕೆಲವು ರಿಟೇಲ್ ಶಾಪ್ಗಳ ಮೂಲಕನೂ ಇದೆ. ನಾವು ಇವಾಗ ರಿಲಯನ್ಸ್ ಸ್ಟೋರ್ಸ್ ಜೊತೆಗೂ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರ ಎಲ್ಲ ಶಾಪ್ಸ್ನಲ್ಲೂ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಫ್ಲಿಪ್ಕಾರ್ಟ್ ಜೊತೆ ಟೈಅಪ್ ಇದೆ. ಬ್ಲಿಂಕಿಟ್ಟು, ಬಿಗ್ ಬಾಸ್ಕೆಟ್ಟು, ಸ್ಟಾರ್ ಬಜಾರ್ ಅವ್ರ ಜೊತೆಗೂ ಟೈಅಪ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಈ ಎಲ್ಲ ಶಾಪ್ಸ್ಗಳಲ್ಲೂ ಅಕ್ಕಿ ಅವೈಲೇಬಲ್ ಇರುತ್ತೆ. ಓಕೆ, ಅವೈಲೇಬಲ್ ಇರುತ್ತೆ. ಆದರೆ ಜನ ಅದನ್ನು ಪರ್ಚೇಸ್ ಮಾಡೋದು ಹೇಗೆ? ಅಂದರೆ ಇಷ್ಟೇ ತೆಗೆದುಕೊಳ್ಬೇಕು ಅನ್ನುವಂತಹ ಕಂಡೀಷನ್ ಇದೆಯಾ, ಅಥವಾ ಏನಾದರೂ ಈಗ BPL ಕಾರ್ಡ್ದಾರರಿಗೆ ಅಂತೇಳಿ ಮಾಡಿದ್ದಾರೆ, ಸೊ ಅದೇ ರೀತಿ ಕಾರ್ಡ್ ಏನಾದರೂ ಇದಕ್ಕೆ ಯೂಸ್ ಮಾಡಬೇಕಾಗತ್ತಾ, ಹೇಗಿರುತ್ತೆ ಅಂತ? ಇಲ್ಲ, ಇದಕ್ಕೆ ಯಾವ ಕಾರ್ಡ್ ರಿಕ್ವೈರ್ಮೆಂಟ್ ಇಲ್ಲ. ಎನಿ ಜನರಲ್ ಕನ್ಸ್ಯೂಮರ್ ಹೋಗಿಬಿಟ್ಟು ಯಾವ ಸ್ಟೋರ್ನಲ್ಲಾಗಲಿ ಅಥವಾ ನಮ್ಮ ಮೊಬೈಲ್ ವ್ಯಾನ್ಸ್ಗಳಲ್ಲಾಗಲಿ ಗಾಡಿಯಲ್ಲೇ ಹೋಗ್ತಾ ಇರುವಾಗ ಕಾಣಿಸಿದ್ರು ಅಲ್ಲಿ ಹೋಗಿಬಿಟ್ಟು ಅವರ ನೇಮು, ಮೊಬೈಲ್ ನಂಬರ್, ಒಬ್ಬ ಕನ್ಸ್ಯೂಮರಿಗೆ ಒಂದು ಪ್ಯಾಕೆಟ್ ಆಫ್ 10 kg, ನಮ್ಮದು 10 kg ಪ್ಯಾಕಲ್ಲಿ ಬರುತ್ತೆ. ಒಂದು ಚಿಕ್ಕ ಫ್ಯಾಮ್ಲಿಗೆ ಬೇಕಾಗಿರೋ ಮಿನಿಮಮ್ ರಿಕ್ವೈರ್ಡ್ ಪ್ಯಾಕೆಟ್ ಏನಿದೆಯಲ್ಲ 10 kg ಪ್ಯಾಕ್, ಆ ಥರ ನಾವು ಪ್ಯಾಕಿಂಗ್ ಸೈಜಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಅದು ಒಬ್ಬ ಕನ್ಸ್ಯೂಮರ್ ಅವ್ರ ಮೊಬೈಲ್ ನಂಬರನ್ನು ನೀಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ, ಅಂದರೆ ಒಬ್ಬರಿಗೆ ಬರೀ 10 kg ಮಾತ್ರ? ಅದು ಹೇಗೆ ಅಂದರೆ ಒಂದು ಬಾರಿಗೆ ಅಥವಾ ಒಂದು ತಿಂಗಳಿಗೆ ಅಷ್ಟೇನಾ, ಹೇಗೆ ಅಂತ?
ಇದು ಡೈರೆಕ್ಟಾಗಿ ಕನ್ಸ್ಯೂಮರಿಗೆ ಹೋಗಬೇಕು ಅನ್ನೋ ನಿಟ್ಟಿನಿಂದ ಮಾಡ್ತಿರೋದ್ರಿಂದ ಒಬ್ಬ ಕನ್ಸ್ಯೂಮರ್ಗೆ 10 kg ಅಂತ. ಇವಾಗ ಅದೇ ಕನ್ಸ್ಯೂಮರ್ ಬೇರೆ ಏರಿಯಾದಲ್ಲಿ ಹೋಗ್ಬಿಟ್ಟು ಮತ್ತೆ ತೊಗೊಂಡ್ರು ಅಲ್ಲಿ ಏನಿದೆ ವಿ ಕೆನಾಟ್ ಸ್ಟಾಪ್ ಇಟ್. ಬಟ್ ಮೇನ್ಲಿ ಇರೋದು ಕನ್ಸ್ಯೂಮರ್ ಯೂಸ್ ಆಗಲಿ ಅಂತ. ಸೊ ಒಬ್ಬರಿಗೆ ಒಂದು ಬ್ಯಾಗ್ ಆಫ್ 10 kg ಅವ್ರ ಮೊಬೈಲ್ ನಂಬರ್ ಬೇಸಿಸಲ್ಲಿ ನಾವು ಇದು ಮಾಡ್ತೀವಿ ಅಷ್ಟೇ. ಇದು ನಾಫೆಡ್ ಮುಖ್ಯಸ್ಥರಾಗಿರುವಂತಹ ಜ್ಯೋತಿ ಪಾಟೀಲ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.